17ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಬಹುನಿರೀಕ್ಷಿತ ಪಂದ್ಯಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಕಾದಾಟ ನಡೆಸುತ್ತವೆ. ಈ ಪಂದ್ಯ ಉಭಯ ತಂಡಗಳಿಗೆ ಡೂ ಆರ್ ಡೈ ಮ್ಯಾಚ್. ಈ ಪಂದ್ಯವನ್ನ ಆರ್ಸಿಬಿ ಜಯಿಸಿದ್ರೂ ಕೂಡ ಪ್ಲೇ ಆಫ್ಗೇರೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. 17ನೇ ಆವೃತ್ತಿಯ ಐಪಿಎಲ್ ಟೂರ್ನಿಯ ಲೀಗ್ ಹಂತ ಈಗಾಗಲೇ ಕೊನೆ ಹಂತವನ್ನು ತಲುಪಿದೆ. ಕೋಲ್ಕತಾ ನೈಟ್ ರೈಡರ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೆ ಸನ್ರೈಸರ್ಸ್ ಹೈದರಾಬಾದ್ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿವೆ. ಇನ್ನುಳಿದ ಒಂದು ಸ್ಥಾನಕ್ಕಾಗಿ ಇವತ್ತು ಪೈಪೋಟಿ ನಡೆಯುತ್ತೆ. ಆರಂಭಿಕ ವೈಫಲ್ಯಗಳನ್ನು ಮೆಟ್ಟಿ ನಿಂತು ಈಗ ಸತತ 5 ಪಂದ್ಯಗಳನ್ನು ಗೆದ್ದು ಆತ್ಮವಿಶ್ವಾಸದಿಂದ ಬೀಗ್ತಾ ಇರೋ ಆರ್ಸಿಬಿ 12 ಅಂಕಗಳನ್ನು ಪಡೆದುಕೊಂಡಿದೆ. ಫಾಫ್ ಡುಪ್ಲೆಸಿಸ್ ಪಡೆಯ ನೆಟ್ ರನ್ ರೇಟ್ +0.387 ಆಗಿದೆ. ಸದ್ಯ ಆರ್ಸಿಬಿ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ಗಿಂತ ನೆಟ್ ರನ್ ರೇಟ್ನಲ್ಲಿ ಹಿಂದಿದೆ. ಹೀಗಾಗಿ ಚೆನ್ನೈ ಎದುರು ಆರ್ಸಿಬಿ ಗೆಲುವು ಸಾಧಿಸಿದ್ರೂ ಪ್ಲೇ ಆಫ್ ಹಾದಿ ಕನ್ಫರ್ಮ್ ಆಗೋದಿಲ್ಲ. ಸಿಎಸ್ಕೆ ನೆಟ್ ರನ್ ರೇಟ್ ಹಿಂದಿಕ್ಕಿದ್ರೆ ಮಾತ್ರ ಆರ್ಸಿಬಿ ಪ್ಲೇ ಆಫ್ಗೆ ಇರೋದಕ್ಕೆ ಸಾಧ್ಯತೆ ಇದೆ. ಆರ್ಸಿಬಿ ತಂಡ ಸಿಎಸ್ಕೆ ವಿರುದ್ಧ ಮೊದಲು ಬ್ಯಾಟ್ ಮಾಡಿದ್ರೆ ಬೆಂಗಳೂರು ತಂಡ 200 ರನ್ ಗಳಿಸಿದ್ರೆ ಕನಿಷ್ಠ 18 ರನ್ಗಳ ಅಂತರದಿಂದ ಗೆಲುವು ಸಾಧಿಸಬೇಕು. ಒಂದು ವೇಳೆ ಆರ್ಸಿಬಿ 17 ರನ್ ಅಂತರದ ಗೆಲುವು ಸಾಧಿಸಿದ್ರೂ ಸಿಎಸ್ಕೆ ಪ್ಲೇ ಆಫ್ಗೆ ಇರುತ್ತೆ. ಈ ಮೂಲಕ ಬೆಂಗಳೂರು ತಂಡದ ನಾಕ್ಔಟ್ ಕನಸು ನುಚ್ಚುನೂರಾಗಬಹುದು. ಒಂದು ವೇಳೆ ಆರ್ಸಿಬಿ ತಂಡ ಚೇಸಿಂಗ್ ತೆಗೆದುಕೊಂಡ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 201 ರನ್ ಕೊಟ್ಟರೆ ಟಾರ್ಗೆಟ್ಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 11 ಎಸೆತ ಬಾಕಿ ಇರೋ ಹಾಗೆ 18.1 ಓವರ್ನಲ್ಲೇ ಗೆಲುವು ಸಾಧಿಸಬೇಕು. ಹೀಗಾದ್ರೆ ಮಾತ್ರ ಪ್ಲೇ ಆಫ್ಗೆ ಇರೋದಕ್ಕೆ ಚಾನ್ಸಸ್ ಇದೆ. ಈಗಾಗಲೇ ಅನೇಕ ಸವಾಲುಗಳನ್ನು ಮೆಟ್ಟಿ ನಿಂತು ಗೆಲುವಿನ ನಾಗಾಲೋಟ ಮುಂದುವರೆಸಿರೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತವರಿನಲ್ಲಿ ಸಿಎಸ್ಕೆಯನ್ನ ನೆಟ್ ರನ್ ರೇಟ್ನೊಂದಿಗೆ ಮಣಿಸಿ ಪ್ಲೇ ಆಫ್ ಗೇರುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಅಭಿಮಾನಿಗಳ ಪ್ರಾರ್ಥನೆ ಕೂಡ ಅದೇ ಆಗಿದೆ. ಆರ್ಸಿಬಿ ಹೊಸ ಅಧ್ಯಾಯದಲ್ಲಿ ಫಸ್ಟ್ ಹಾಫ್ ಹೊರತುಪಡಿಸಿದ್ರೆ ಸೆಕೆಂಡ್ ಹಾಫ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಮಳೆ ಬರದೇ ಇದ್ದು ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಚೆನ್ನೈಯನ್ನ ಮಣಿಸಿ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ಲಿ ಅಂತಾನೆ ಕೇಳ್ತಿದ್ದಾರೆ.